ಹಾಯ್, ಎಲ್ಲರಿಗೂ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಉದಯಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರಿಗೂ ಶುಭ ಮುಂಜಾನೆ, ಶುಭೋದಯ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸ್ನೇಹಿತರೆ, ಆತ್ಮೀಯರೇ, ಪ್ರಿಯರೇ, ಪ್ರತಿದಿನದಂತೆಯೂ ಈ ದಿನವು ದೇವರು ಕೊಟ್ಟಂತ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ದೇವರು ಕೊಟ್ಟಂತ ವಾಕ್ಯ ಹಬಕ್ಕೂಕ ಎಂಬ ಸತ್ಯವೇದಲ್ಲರಿ ಪುಸ್ತಕ, ಅದರಲ್ಲಿ 3ನೇ ಅಧ್ಯಾಯ, ಅದರಲ್ಲಿ 17-18 ವಚನಗಳಲ್ಲಿ ದೇವರ ವಾಕ್ಯ ಹೀಗೆ ನಮಗೆ ತಿಳಿಸುವಂಥದ್ದಾಗಿದೆ. ಏನೆಂಬುದಾಗಿ ನಾವು ನೋಡುವಾಗ, ಒಬ್ಬ ವ್ಯಕ್ತಿ ಹೀಗೆ ಹೇಳುವಂತವನಾಗಿದ್ದಾನೆ. ಆಹಾ, ಅಂಜೂರವು ಸಿಗರದಿದ್ದರೂ, ದ್ರಾಕ್ಷಿ ಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರೂ, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರೂ, ಹೊಲ ಗದ್ದೆಗಳು ಆಹಾರವನ್ನು ಕೊಡದೇ ಹೋದರು, ಹಿಂಡು ಅಟ್ಟಿಯೊಳಗಿಂದ ನಾಶವಾದರೂ, ಮಂದೆಯು ಕೊಟ್ಟಿಗೆಗಳೊಳಗೆ ಇಲ್ಲದಿದ್ದರೂ, ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನೆಂಬುದಾಗಿ. ದೇವರಿಗೆ ಸ್ತೋತ್ರ ಹೇಳೋಣ. ಆ ವ್ಯಕ್ತಿ ನೋಡ್ರಿ, ಎಷ್ಟು ದೇವರ ಮೇಲೆ ನಿರೀಕ್ಷೆ ಮತ್ತೆ ನಂಬಿಕೆ, ದೃಢತೆ ಮತ್ತೆ ದೇವರ ಮೇಲೆ ಇಟ್ಟಂತ ಭರವಸೆಗಳು ಹೆಂಗಿದೆ ಅಂದ್ರೆ, ಆತನ ಹೇಳ್ತಾ ಇದ್ದಾನೆ, ನನ್ನ ಜೀವನದಲ್ಲಿ ನನಗೆ ಬಿತ್ತಿದ ಹೊಲಗದ್ದೆಗಳು ಯಾವುದೇ ಆಗಿರಲಿ, ಫಲ ಕೊಡಿದ್ರೆ ಪರವಾಗಿಲ್ಲ, ನಾನು ಹಾಕಿದಂಥ ಹಣ್ಣು ಮರಗಳೆಲ್ಲ ಹಣ್ಣು ಕೊಡದೆ ಪರವಾಗಿಲ್ಲ, ನನ್ನ ಹಟ್ಟಿಯಲ್ಲಿರುವಂಥ ಕುರಿಗಳು ಮಂದೆಯನ್ನು ಹಾಕದಿರಿದ್ರೂ ಪರವಾಗಿಲ್ಲ, ನಿಜವಾಗ್ಲಿ ನಾನು ಮಾತ್ರ ಎಷ್ಟೇ ನಷ್ಟವಾದರೂ ನಾನು ಯೆಹೋವನಲ್ಲೇ ಉಲ್ಲಾಸಿಸ್ತೀನಿ, ಆತನಲ್ಲೇ ನಾನು ಆನಂದಿಸ್ತೀನಿ ಎಂಬುದಾಗಿ. ಯಾಕೆಂದರೆ ನಿಜವಾಗ್ಲಿ ದೇವರ ರುಚಿ ಗೊತ್ತಾದವರಿಗೆ ಮಾತ್ರವೇ, ದೇವರ ಅನುಭೋಗದಲ್ಲಿ ಇದ್ದವರಿಗೆ ಮಾತ್ರವೇ ಇಷ್ಟು ಧೈರ್ಯವುಳ್ಳ ಮಾತು ಹೇಳಲಿಕ್ಕೆ ಸಾಧ್ಯ. ಇವತ್ತು ನಮ್ಮ ಲೋಕದಲ್ಲಿ ನೋಡುವಾಗ ನಮಗೊಂದು ಚೂರು ಕಷ್ಟ ಬಂದಿದ ಕೂಡಲೇ ನಾವು ನಿಜವಾಗ್ಲೂ ಹೇಳ್ತೇವೆ, ದೇವರ ವಿಷಯದಲ್ಲಿ ತುಂಬ ನಿರಾಶೆವಾಗ್ಬಿಡ್ತೇವೆ. ಆದರೆ ಇಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಿರೋ ವಿಷಯವೇನಂತಂದರೆ, ನನ್ನ ಜೀವನದಲ್ಲಿ ಏನೇ ನಷ್ಟವಾದರೂ ಪರವಾಗಿಲ್ಲ, ನನ್ನ ಜೀವನದಲ್ಲಿ ದೇವರೊಬ್ಬನಿದ್ರೆ ಸಾಕು, ಆ ದೇವರು ನನ್ನಲ್ಲಿರುವವರೆಗೆ ನಾನು ಉಲ್ಲಾಸವಾಗಿಯೂ ಆನಂದಕರವಾಗಿ ಇರುತ್ತೀನಿ ಎಂಬುದಾಗಿ. ಸ್ನೇಹಿತರೆ, ಆತ್ಮೀಯರೇ, ಪ್ರಿಯರೇ, ಇವತ್ತು ನಮ್ಮಲ್ಲಿ ಕಷ್ಟ, ಸಂಕಷ್ಟ, ಸಂತೋಷ, ಆನಂದ ಯಾವುದೇ ದಿನಗಳಲ್ಲಿ ನಾವು ಇರುವಾಗಲೂ ಕೂಡ ಯಾವಾಗಲೂ ನಾವು ದೇವರಲ್ಲೇ ಆನಂದಿಸುವರಾಗಬೇಕು, ದೇವರಲ್ಲಿ ಉಲ್ಲಾಸಿಸುವರಾಗಬೇಕೆಂಬುದಾಗಿ ಇವತ್ತು ಒಬ್ಬ ಭಕ್ತ ನಮಗೆ ತಿಳಿಸುವನಾಗಿದ್ದಾನೆ. ಯಾಕಂದರೆ ಲೋಕದಲ್ಲಿ ಹಣ, ಆಸ್ತಿ, ಐಶ್ವರ್ಯ ನಮಗೆ ಚೆನ್ನಾಗಿ ಸಂತೋಷ ಅಂತವಂಥ ಕಾರ್ಯಗಳಿದ್ದಾಗ ಮಾತ್ರವೇ ನಾವು ಉಲ್ಲಾಸವಾಗಿರ್ತೀವಿ. ಆದರೆ ಆ ಕಾರ್ಯಗಳು ನಮ್ಮಲ್ಲಿ ಇಲ್ಲಾಂದ್ರೆಗಿನ ನಿಜವಾಗ್ಲಿ ನಾವು ತುಂಬ ದೇವರ ಮೇಲೆ ಗುಣಗುಡುವವರಾಗಿ, ವಿಧವಾದ ರೀತಿಯಲ್ಲಿ ನಾವು ದೇವರ ಬಗ್ಗೆ ಹೇಳುವವರಾಗಿ ಜೀವಿಸುವುದನ್ನು, ಮತ್ತು ನಾವು ದೇವರ ಮೇಲೆ ನಂಬಿಕೆ ಇಟ್ಕೊಂಡಿರೋದನ್ನು ಕಳ್ಕೊಳ್ಳುವುದನ್ನು, ಆತನ ಮೇಲೆ ನಿರೀಕ್ಷೆಯನ್ನು ನಾವು ಕಡಿಮೆ ಮಾಡಿಕೊಳ್ಳೋದನ್ನು ನಾವು ನೋಡುತ್ತೇವೆ. ಆದರೆ ಇವತ್ತು ಭಕ್ತನ ಹೇಳ್ತಿದ್ದೇನೆ, ನನ್ನ ಜೀವನದಲ್ಲಿ ಏನೇ ನಷ್ಟವಾದರೂ ಪರವಾಗಿಲ್ಲ, ನಾನು ದೇವರಲ್ಲೇ ಉಲ್ಲಾಸಿಸ್ತೀನಿ, ಆತನಲ್ಲಿ ಆನಂದಿಸ್ತೀನಿ ಎಂಬುದಾಗಿ. ನಿಜವಾಗ್ಲಿ, ಯಾಕೆಂದರೆ ನಾವು ಆತನಲ್ಲಿ ಆನಂದಿಸುವವರಾಗಿರಬೇಕು, ಆತನಲ್ಲಿ ಉಲ್ಲಾಸಿಸುವವರಾಗಬೇಕು, ಶಾಶ್ವತವಾಗಿ ಆತನ ಜೊತೆಯಲ್ಲಿ ಇರಬೇಕಾಗಿರುವ ನಾವು ಇವತ್ತು ಈ ಲೋಕದಲ್ಲಿರುವಂಥ ಶಾರೀರಕ್ಕೆ ಬರುವಂಥ ಕಷ್ಟ ಸಂಕಷ್ಟಗಳು ಎಷ್ಟೇ ಇದ್ದರೂ ಕೂಡ ಪರವಾಗಿಲ್ಲ, ನಾವು ದೇವರಲ್ಲಿ ಉಲ್ಲಾಸಿಸುವವರಾಗಿರೋಣ, ದೇವರಲ್ಲಿ ಆನಂದಿಸುವವರಾಗಿರೋಣ. ಖಂಡಿತವಾಗಿ ದೇವರಲ್ಲಿ ಉಲ್ಲಾಸಿಸುವಂಥ ವ್ಯಕ್ತಿ, ಆನಂದಿಸುವಂಥ ವ್ಯಕ್ತಿ ಶರೀರದ ಮೇಲೆ ಬರುವ ಯಾವುದೇ ಕಾರ್ಯಗಳ ಮೇಲೆ ಚಿಂತಿಸಲಿಕ್ಕೆ ಸಾಧ್ಯವಿಲ್ಲೆಂಬುದಾಗಿ ಇವತ್ತು ಈ ವಾಕ್ಯದ ಮುಖಾಂತರ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಿದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ನಮಗೇನು ಇಲ್ಲದ್ರೂ ಪರವಾಗಿಲ್ಲ, ದೇವರು ಕರ್ತನಾದ ಯೇಸು ಕ್ರಿಸ್ತನ, ಕರ್ತನಾದ ಸೃಷ್ಟಿಕರ್ತನಾದ ಯೆಹೋವನು ನಮ್ಮ ಜೊತೆಯಲ್ಲಿದ್ದರೆ ಸಾಕು ಎಂಬುದಾಗಿ ಇವತ್ತು ಪವಿತ್ರಾತ್ಮ ದೇವರು ನಮಗೆ ತಿಳಿಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ, ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿರುವ ಒಳ್ಳೆಯ ತಂದೆಯೇ, ಈ ಮುಂಜಾನ ವೇಳೆಯಲ್ಲಿ ಕರ್ತನೆ ಭಕ್ತನ ಮುಖಾಂತರವಾಗಿ ನೀನು ತಿಳಿಸಿದ್ದಕ್ಕಾಗಿ ಸ್ತೋತ್ರ. ಈ ಲೋಕದಲ್ಲಿರುವುದೆಲ್ಲವೂ ನೀನು ಕೊಟ್ಟಿದೆ ಸ್ವಾಮಿ, ಅದಿದ್ರೆ ಏನು, ಇಲ್ಲಿದ್ರೆ ಏನು, ನಿನ್ನಲ್ಲೇ ನಾನು ಸಂತೋಷಿಸ್ತೇನೆ, ನಿನ್ನಲ್ಲೇ ನಾನು ಆನಂದಿಸ್ತೇನೆ, ನಾನು ನಿನ್ನಲ್ಲೇ ಉಲ್ಲಾಸಿಸ್ತೇನೆ ಎಂಬುದಾಗಿ ಭಕ್ತನ ಹೇಳಿದ ಹಾಗೆ ನೋಡುವ ಎಲ್ಲ ಸ್ನೇಹಿತರು, ಬಂಧು ಮಿತ್ರರೆಲ್ಲೂ ಕೂಡ ಈ ಲೋಕದಲ್ಲಿ ಏನಿದ್ರು ಏನಿಲ್ಲದಿದ್ರೂ ಪರವಾಗಿಲ್ಲ, ನಿನ್ನಲ್ಲಿ ಕರ್ತನೆ ಉಲ್ಲಾಸಿಸುವರಾಗಿ, ಸಂತೋಷಿಸುವರಾಗಿ, ನಿನ್ನ ಮೇಲಿಟ್ಟು ನಂಬಿಕೆ, ನಿರೀಕ್ಷೆ ದೃಢವಾಗಿರುವಂತೆ ಕೃಪೆ ಮಾಡು. ನಿನ್ನ ನಾಮ ಮಹಿಮೆಪಡಿಸ್ಕೋ, ಎಲ್ಲರನ್ನ ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಎಲ್ಲರಿಗೂ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಏರಳವಾಗಿ ಆಶೀರ್ವದಿಸಲಿ. ದೇವರು ನಿಮ್ಮನ್ನು ನಡೆಸಲಿ. ಆಮೆನ್. ಥ್ಯಾಂಕ್ ಯು.